ಹಾಯ್ ಹಲೋ ವೆಲ್ಕಮ್. ಸಂಕ್ರಾಂತಿ ಹಬ್ಬದ ದಿನ ನಾನೊಂದು ಪಾಯಸದ ರೆಸಿಪಿ ಮಾಡುವಂಥ ಇಲ್ಲಿ ಸಾಬಕ್ಕಿ ಮತ್ತು ಹೆಸರು ಬೇಳೆ ಮತ್ತು ನಾನು ಇದು ಅಕ್ಕಿಯನ್ನು ನೆನೆ ಹಾಕಿಟ್ಟಿದ್ದೀನಿ. ಹೆಸರು ಬೇಳೆ 1 ಕಪ್ಪು, ಸಾಬಕ್ಕಿ 1 ಕಪ್ಪು, ಅಕ್ಕಿ 1 ಕಪ್ಪನ್ನು ನೆನೆ ಇಟ್ಟಿದ್ದೀನಿ. ಇಲ್ಲಿ ಒಂದು ಎಡವಟ್ಟು ಕೂಡ ಆಯಿತು ನಂದು. ನಾನು ಈಗೊಂದು ಬಾಣಲೆ ಇಟ್ಟಿದ್ದೀನಿ. ಅದರಲ್ಲಿ ಹೆಸರು ಬೇಳೆ ಮತ್ತು ಅಕ್ಕಿಯನ್ನು ನೀರು ಹಾಕಿ ಹೆಸರು ಬೇಳೆ ಮತ್ತು ಅಕ್ಕಿಯನ್ನು ಬೇಯಲಿಕ್ಕೆ ಇಡುವ. ಒಂದು ಪಾಯಸ ಏನೂ ಮಾಡಿಲ್ಲ ನಾನು ಹೊಸ ಸಂಕ್ರಾಂತಿ ಹಬ್ಬಕ್ಕೆ. ಇದು ಒಂದೇ ಮಾಡಿದ್ದು. ತುಂಬ ಹುಷಾರಿಲ್ಲದ ಕಾರಣ ಏನೂ ಮಾಡಲಿಕ್ಕೆ ಆಗಲಿಲ್ಲ. ಇನ್ನು ಮುಂದೆ ಡೈಲಿ ವಿಡಿಯೋ ಹಾಕ್ತೀನಿ, ನಾನು ಡೈಲಿ ವಿಡಿಯೋ ಹಾಕುವಂತ ಇದ್ದೀನಿ. ಇಲ್ಲಿ ಸಾಬ್ದಾನ್ ಕೂಡ ನೆನೆ ಇಟ್ಟಿದ್ದೀನಿ. ತುಂಬ ಚೆನ್ನಾಗಿ ನೆಂದಿದೆ. ಸ್ವಲ್ಪ ನೆಂದ್ರೇ ನಮಗೆ ಬೇಗ ಬೇಯುತ್ತೆ ಅನ್ನೋ ಕಾರಣಕ್ಕಾಗಿ ಬೇಗನೆ ತೆಂಗಿನಕಾಯಿ ತುರಿ ಕೂಡ ತಗೊಂಡಿದ್ದೀನಿ. ಇಲ್ಲಿ ಸಕ್ಕರೆ ಆಗಲಿ ನಾನು ಹಾಲಾಗಲಿ ಯೂಸ್ ಮಾಡ್ತಿಲ್ಲ. ನಾನು ಇಲ್ಲಿ ಸಕ್ಕರೆ ಯೂಸ್ ಮಾಡದೆ ನಾನು ಹೆಸರುಬೇಳೆ ಪಾಯಸವನ್ನು ಮಾಡ್ತೀನಿ. ಇದರಲ್ಲಿ ನಾನು ಇದು ಬೇಯುತ್ತೆ ಅಂತ ಅಂದ್ಕೊಂಡೆ, ಆದರೆ ಬೇಯಲೇ ಇಲ್ಲ ಇದರಲ್ಲಿ. ಮತ್ತು ಅದರಲ್ಲಿ ತೆಗೆದು ನಾನು ಕುಕ್ಕರಲ್ಲಿಟ್ಟು ವಿಸಿಲ್ ತೆಗಿಲಿಬೇಕಾಯಿತು. ಜೀವನ ತುಂಬ ಕಷ್ಟ. ಯಾಕಂದರೆ ಒಂದೊಂದು ಸರ್ತಿ ಯಾರೂ ಇಲ್ಲದ ಟೈಮಲ್ಲಿ ಹುಷಾರಿಲ್ಲದೆ ಹೋದಾಗ ಆಗುವ ಮನಸ್ಥಿತಿ ಉಂಟಲ್ವ, ಆ ಟೈಮ್ಗೆ ತುಂಬ ಬೇಜಾರಾಗುತ್ತೆ. ಅದರಲ್ಲಿ ಬೇಯ್ದಿಲ್ಲ ಅಂತ ನಾನು ಕುಕ್ಕರಲ್ಲಿ ಹಾಕಿ 1-2-3 ವಿಸಿಲ್ ತೆಗೆಯುವಂಥ ಕುಕ್ಕರಲ್ಲಿ ಹಾಕ್ತಿದ್ದೀನಿ. ಚೆನ್ನಾಗಿ ಬೆಂದ್ರೇ ರುಚಿಯಾಗಿರುತ್ತೆ. ಸಾಬುದಾನ ಬೇಯಬಾರ್ದು ಅಷ್ಟು, ಇದು ಬೇಯಬೇಕು. ಸಾಬುದಾನ ಸ್ವಲ್ಪ ಬಾಯಿಗೆ ತಿನ್ನಲಿಕ್ಕೆ ಸಿಗಬೇಕು, ಅದು ತುಂಬ ರುಚಿ. ಇದು 1-2-3 ವಿಸಿಲು ಒಂದು ಸ್ವಲ್ಪ ಗೀ ಹಾಕಿ 1-3 ವಿಸಿಲ್ ತೆಗಿತೀನಿ ನಾನು ಪಾಯಸ ನನಗೆ ಮಗ ಮಾಡಮ್ಮ ಅಂದಿದ್ದಕ್ಕೆ ನಾನು ಪಾಯಸ ಮಾಡಲಿಕ್ಕೆ ಹೊರಟಿದ್ದು. ಇಲ್ಲಿ ಸಾಬುದಾನ ಕೂಡ ಅದೇ ಬಾಣಲಿಯಲ್ಲಿ ಹಾಕಿ ಬೇಯಲಿಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ತೆಂಗಿನ ಹಾಲು ಕೂಡ ತೆಗೆದಿದ್ದೀನಿ, ಅದನ್ನು ಕೂಡ ಹಾಕ್ತಿದ್ದೀನಿ. ಇದು ಪ್ಯಾಕೆಟ್ ಹಾಲಲ್ಲ, ದನದಲ್ಲ, ಇದು ತೆಂಗಿನಕಾಯಿ ಹಾಲು ಹಾಕಿದ್ದು ನಾನು. ಅದನ್ನು ಹಾಕಿ ಸ್ವಲ್ಪ ಬೇಯಲಿಕ್ಕೆ ಬಿಡುವ. ಬೇಯಲಿ ಅದು ಚೆನ್ನಾಗಿ. ಸ್ವಲ್ಪ ಬೆಂದರೆ ಸಾಕೋದು. ಆಲ್ರೆಡಿ ಅದು ಮೃದುವಾಗಿದೆ ನೋಡಿ, ಚೆನ್ನಾಗಿ ಬೆಂದಿದೆ. ಉಳಿದದ್ದು ಎಲ್ಲ ತೆಂಗಿನಕಾಯಿ ಹಾಲನ್ನು ಹಾಕುವ. ಇದಕ್ಕೆ ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಅದನ್ನು ಪಾಯಸ ಹಾಕುವ. ಬೆಲ್ಲವನ್ನು ಹಾಕಿ ಚೆನ್ನಾಗಿ ಕರಗಿಸುವ. ಬೆಲ್ಲ ಹೆಚ್ಚಾಗಿ ನಾನು ಆರ್ಗ್ಯಾನಿಕ್ ಬೆಲ್ಲವನ್ನೇ ಯೂಸ್ ಮಾಡೋದು. ಆದರೆ ಇಲ್ಲಿ ನಾನು ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡಿಲ್ಲ, ಏಕೆಂದರೆ ಕಲರ್ ಚೇಂಜ್ ಬರುತ್ತೆ ಅನ್ನೋ ಪಾಯಸಕ್ಕೆ. ಅದಕ್ಕೆ ನಾನು ಇನ್ನೊಂದು ಬೆಲ್ಲ ತಂದಿದ್ದೀನಿ. ಆರ್ಗ್ಯಾನಿಕ್ಕೆ ಸ್ವಲ್ಪ ಕಪ್ಪು, ಇಲ್ಲಾಂದರೆ ಕಪ್ಪು ಬೆಲ್ಲವನ್ನು ನಾನು ಯೂಸ್ ಮಾಡ್ತೀನಿ. ಹೆಚ್ಚಾಗಿ ನಾನು ಯೂಸ್ ಮಾಡೋದು ಬ್ಲ್ಯಾಕ್ ಇರುವ ಬೆಲ್ಲವನ್ನು, ಆರ್ಗ್ಯಾನಿಕ್ ಬೆಲ್ಲವನ್ನೇ. ಇದು ಸ್ವಲ್ಪ ಮೀಡಿಯಮ್ ಬ್ರೌನ್ ರೀತಿ ಇದೆ ಬೆಲ್ಲ. ಚೆನ್ನಾಗಿ ಇದು ಮಾಡಿ ನಾನು ಕುಕ್ಕರ್ ವಿಸಿಲ್ ಆಗಿದೆ ಆಲ್ರೆಡಿ, ಅದನ್ನು ಕೂಡ ಹಾಕುವ. ಚೆನ್ನಾಗಿ ಮೇಲೆ ಕೆಳಗೆ ಮಾಡುವ. ಉಳಿದ ಹಾಲನ್ನು ಕೂಡ ಇವಾಗ ಹಾಕುವ. ಎಂತೂ ಬೆಲ್ಲವೆಲ್ಲ ಕರಗಿ ಚೆನ್ನಾಗಿ ಆಗಿದೆ, ಆಗ್ತಾ ಉಂಟು. ತುಂಬ ಟೇಸ್ಟಿಯಾಗಿ ಈಗ ತುಂಬ ಹಿಂದಿನ ಕಾಲದಲ್ಲಿ ಈ ರೀತಿ ಮಾಡ್ತಾಯಿದ್ವಿ ನಮ್ಮ ಮನೆಯಲ್ಲಿ. ಇಷ್ಟಪಟ್ಟು ನಾವು ತಿಂತಿದ್ವಿ. ಅದಕ್ಕೋಸ್ಕರ ನಾನು ಕೂಡ ಈಗ ಅದೇ ರೀತಿ ಮಾಡುವ. ನನಗೆ ತಿನ್ನಲಿಕ್ಕೆ ರುಚಿಯಾಗುತ್ತೆ ಅನ್ನೋ ಕಾರಣಕ್ಕಾಗಿ ಈ ರೀತಿಯೇ ಮಾಡುವಂತ ನಾನು ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ, ಅದು ಹಾಕಿದೆ, ಅದು ಕೂಡ ಹಾಕಿ ಒಟ್ಟಿಗೆ ಹಾಕಿ ಒಂದು ಮಿಸ್ ಆಯಿತು, ಒಂದು ಕ್ಲಿಪ್ಪು, ಸಾರಿ. ಚೆನ್ನಾಗಿ ಬೆಂದಿತ್ತು, ಚೆನ್ನಾಗಿ ಅಂದರೆ ಅಷ್ಟು ಚೆನ್ನಾಗಿ ಮ್ಯಾಶ್ ಆಗಿತ್ತು ಅದು ತೊಗರಿಬೇಳೆ ಮತ್ತು ಅಕ್ಕಿ ಸ್ವಲ್ಪ ತಿನ್ನಲಿಕ್ಕೆ ಸಿಕ್ಕಿದರೆ ತುಂಬ ಒಳ್ಳೆಯದು. ನನ್ನ ಹಸ್ಬೆಂಡ್ಗೆ ತುಂಬ ಇಷ್ಟ ಆಯಿತು ಪಾಯಸ. ತಿಂದರು ಅವರು. ನಾನು ತಿಂದಿದ್ದೀನಿ. ನಾನು ಬಿಸಾಕಲೇ ಇಲ್ಲ. ಉಳಿದದ್ದು ಈ ಟೈಮಲ್ಲಿ ಮಾಡಿದ ಪಾಯಸ ಸ್ವಲ್ಪನೂ ವೇಸ್ಟ್ ಆಗಲಿಲ್ಲ. ತುಂಬ ಟೇಸ್ಟಿಯಾಗಿತ್ತು ಕೂಡ, ವೇಸ್ಟೂ ಆಗಿಲ್ಲ. ಇದು ಪಾಯಸ ಉಂಟಲ್ವ, ಸ್ವಲ್ಪನೂ ವೇಸ್ಟ್ ಆಗಲಿಲ್ಲ. ಅಷ್ಟು ರುಚಿಯಾಗಿ, ಅಷ್ಟು ಟೇಸ್ಟಿಯಾಗಿ ಬಂದಿತ್ತು. ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ನೋಡಿ. ಇದಕ್ಕೆ ಕೆಲವರು ಕಲ್ಲರ್ ಹಾಕ್ತಾರೆ, ನಾವು ಕಲ್ಲರ್ ಹಾಕಲಿಲ್ಲ. ಯಾಕಂದರೆ ಇಲ್ಲಿ ನೋಡಿ, ತುಪ್ಪದಲ್ಲಿ ಸ್ವಲ್ಪ
ಗೋಡಂಬಿ ಮತ್ತು ಸ್ವಲ್ಪ ದ್ರಾಕ್ಷಿ ಹಾಕಿ ಸ್ವಲ್ಪ ಒಗ್ಗರಣೆ ಕೊಡುವ ಅಂತ ಪಾಯಸಕ್ಕೆ. ಆದರೆ ನಾನು ಇದು ಕೊಟ್ಟಿಲ್ಲ, ಯಾಕಂದರೆ ಇದು ಹಾಕಿಲ್ಲ ನಾನು, ಯಾವುದು ಬಾದಾಮ್ ಹಾಕಿಲ್ಲ, ಬಾದಾಮ್ ಮಕ್ಕಳಿಗೆ ಇಷ್ಟಪಡಲ್ಲ ಅಂತ ಹಾಕಿಲ್ಲ. ಈಗೇ ನೆನೆಸಿಟ್ಟುಕೊಡ್ತೀನಿ. ನನ್ನ ಪಾಯಸ ರೆಡಿ ಆಯಿತು. ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಬೆಲ್ ಬಟನನ್ನು ಒತ್ತುವುದನ್ನು ಮರಿಬೇಡಿ. ಸ್ವಲ್ಪ ತುಪ್ಪ ಹಾಕಿ ತಿಂದರೆ ಎಷ್ಟು ರುಚಿಯಾಗಿರುತ್ತೆ ಅಂದರೆ ನೀವು ಕೂಡ ಟ್ರೈ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಆದಷ್ಟು ವಿಡಿಯೋ ಹಾಕಲು ಟ್ರೈ ಮಾಡ್ತೀನಿ. ಖಂಡಿತವಾಗಲೂ ವಿಡಿಯೋ ಹಾಕ್ತೀನಿ. ಇಷ್ಟರವರೆಗೆ ನಂದು ಇದು ವಿಡಿಯೋ ಮುಗೀತು. ಬಾಯ್ ಬಾಯ್, ಟೇಕ್ ಕೇರ್, ಬಾಯ್ ಬಾಯ್ ಬಾಯ್.